ಗೌತಮಣ್ಣ ನೋಡ್ತಿದ್ದೀರಾ, ನೀವೇನೋ ಕಾಣೆ ಆದ್ರಿ, ಜನರು ನೋಡಿ ಹೆಂಗ್ ಹುಚ್ಚರಾಗಿದ್ದಾರೆ. ನೀವ್ ಹೇಳಿದ್ದೀನಿ ಮರ್ತು. ಮುಂದೆ ಇನ್ನೂ ಏನೇನಾಗುತ್ತೋ, ನೀವು ಬೇರೆ ಎಲ್ಲಿದ್ದೀರೋ ಏನೋ. ಏ ರಾಹುಲ್ ನಿನ್ನೆ ಅಯ್ಯ ದ್ರಾವಿಡ್ ಅಂತ ಕರೆದ್ರೆ ಅವನಿಗೆ ತುಂಬಾ ಇಷ್ಟ. ಏ ದ್ರಾವಿಡ್, ನಮ್ ತಾತನ್ ಫಾಲೋವರ್ಸ್ ಹಾಕಿರೋ ಪೋಸ್ಟರ್ನ ಯಾಕೆ ಕೇಳ್ತಿದ್ಯಾ? ನಿಂಗೆ ಏನಾದ್ರು ಹುಚ್ಚಿಡ್ದಿದ್ಯಾ? ಹಿಡ್ದಿದೆ ಅವ್ರಿಗೆ. ಆ ಪೋಸ್ಟರ್ಸ್ ಏನ್ ಮಾಡುತ್ತೆ ಅಂತ? ಏನ್ ಮಾಡತ್ತೆ ಅಂತನ, ಈ ರಸ್ತೆಯಲ್ಲಿ ಓಡಾಡೋ ಪ್ರತಿಯೊಬ್ಬರಿಗೂ ಮಾನಸಿಕವಾಗಿ ಕುಗ್ಸತ್ತೆ. ಸಾವಿನ ಸುದ್ದಿ ಪ್ರತಿದಿನ ನೋಡಿ ನೋಡಿ ಮನ್ಸಿಗೊಂಥರ ಹಿಂಸೆ ಆಗತ್ತೆ. ಅದನ್ನೆಷ್ಟು ನೋಡ್ಬಾರ್ದು ಅನ್ಕೊಂಡ್ರು ಆಗಲ್ಲ. ಏನೋ ಒಂಥರ ನೆಗೆಟಿವ್ ಥಾಟ್ಸು. ಜನ ಅದನ್ನ ನೋಡಿ ಭಯ ಬೀಳ್ತಾರ್ರಿ. ಈ ತರ ಜನನ ಭಯ ಬೀಳ್ಸೋದ್ ನಿಲ್ಸಿ ಫಸ್ಟ್ ತಾತ ಮತ್ತೆ ಗೌತಮ್ ಅಂಕಲ್ ಬರ್ದಿರೋ ಬುಕ್ಸ್ಗಳನ್ನ ಓದು. ಈ ನಡುವೆ ರಸ್ತೆಗಳು, ಬಸ್ ಸ್ಟ್ಯಾಂಡ್ಗಳು ಎಲ್ಲಿ ನೋಡಿದ್ರು ಈ ತರ ಭಯ ಹುಟ್ಟಿಸೋ ಪೋಸ್ಟರ್ಗಳು. ಏನೋ ಭಯ ಹುಟ್ಟಿಸೋ ಪೋಸ್ಟರ್ಗಳು ಅಂತಿದ್ಯಾ? ತಾತಂಗೆ ಶ್ರದ್ಧಾಂಜಲಿ ಹೇಳಿರೋದು. ಮತ್ತೆ ಹುಟ್ಟು ಬರ್ಲಿ ಅಂತ ಹೀಗೆ ಮಾಡಿದ್ದು. ತಾತನ ಆತ್ಮ ಇದನ್ನೆಲ್ಲ ಮೇಲಿಂದ ನೋಡ್ತಾ ಇರುತ್ತೆ. ಆಮೇಲೆ ಚಿಕನ್ ಅಂಗಡಿಯಲ್ಲಿ ಸಾಯೋ ಕೋಳಿಗಳು ನೋಡಲ್ವಾ? ಮಟನ್ ಅಂಗಡಿಯಲ್ಲಿ ಸಾಯೋ ಕುರಿ ಮೇಕೆಗಳು ನೋಡಲ್ವಾ? ಫಸ್ಟ್ ಜನಗಳಿಗೆ ಮೌಢ್ಯತೆ ಮೂಢನಂಬಿಕೆಗಳನ್ನ ಏರೋದನ್ನ ನಿಲ್ಸಿ. ನಮ್ಗೆ ಪಾಠ ಹೇಳಕ್ ಬರ್ಬೇಡ. ನೀನ್ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ನೀನು ಕೈ ಮಿಲಾಯಿಸಿದ್ರೆ ನಾವು ರೆಡಿ. ಏಯ್ ಶೃಂಗ ಮಿತ್ರ, ಯಾರಂತ ನೋಡೋಣ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ತಂದೆ ತಾಯಿಯೇ ದೇವ್ರು. ಮತ್ತೆ ಇವ್ರಿಗೆ ಇವ್ರಿಗೂನು ಪ್ರಕೃತಿ ಅನ್ನೋ ತಾಯಿ, ವಿಜ್ಞಾನ ಅನ್ನೋ ತಂದೆ, ತಂದೆ ತಾಯಿಯೇ ದೇವ್ರು. ಬನ್ರೋ. ಗೌತಮ್ ಅಂಕಲ್ ಹೇಳಿದ್ದು ಇದನ್ನೇ ಅಲ್ವಾ?